ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬ್ಯಾಟರಾಯನಪುರ ಜನಾಕ್ರೋಶ ಯಾತ್ರೆಯ ನಡೆಸಿತು. ಬಿಬಿಎಂಪಿ ಆಸ್ತಿ ತೆರಿಗೆ ಏರಿಕೆ, ಕಸದ ತೆರಿಗೆ ಏರಿಕೆ, ಬಿಡಬ್ಲ್ಯೂಎಸ್ಎಸ್ಬಿ ನೀರಿನ ಬೆಲೆ ಏರಿಕೆ, ವಿದ್ಯುತ್ ದರ ಏರಿಕೆ, ಟ್ರಾಫಿಕ್ ಮತ್ತು ಕಸದ ಸಮಸ್ಯೆ ಹೆಚ್ಚಳ ಆಗ್ತಿದೆ. ಹಾಲಿನ ದರ ಹೆಚ್ಚಳ ಆಗಿದೆ, ಮೆಟ್ರೋ ದರ ಏರಿಕೆ ಆಗಿದೆ. ಪಾರ್ಕಿಂಗ್ ತೆರಿಗೆ ಏರಿಕೆ ಕುರಿತು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾದಂತ ಬಿಜೆಪಿಯ ಮುಖಂಡ ತಮ್ಮೇಶಗೌಡ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿದ್ದಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಶಾಸಕ ಕೃಷ್ಣಬೈರೇಗೌಡರ ಕುಮ್ಮಕ್ಕಿನಿಂದ ಗೃಹ ಇಲಾಖೆ ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡಾವರ್ತನೆಯನ್ನ ತೋರಿದೆ ಅನ್ನೋದಾಗಿ ಬಿಜೆಪಿಯ ಮುಖಂಡ ತಮ್ಮೇಶಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂತಹ ಗೂಂಡಾವರ್ತನೆಗೆ ನಮ್ಮ ಕಾರ್ಯಕರ್ತರು ಮಣಿಯೋದಿಲ್ಲ. ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಕಂಪ್ಲೇಂಟ್ ಯಾರಾದ್ರೂ ಬಂದು ಸಾರ್ವಜನಿಕರು ಅಧಿಕಾರಿಗಳು ನಮ್ಮ ಹತ್ರ ಬಂದು ಮಿಸ್ಬಿಹೇವ್ ಮಾಡಿದ್ರು ಅಂತ ಹೇಳಿದ್ರೆ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮ ಮೇಲೆ. ನಾವ್ ಎರಡೇ ಮಾತಾಡೋಣ, ತಕ್ಷಣ ರಿಜಿಸ್ಟರ್ ಮಾಡಕ್ಕೆ. ಈಗ ಕೋರ್ಟ್ ಆದೇಶ ಈ ಒಂದು ಕಂಪ್ಲೇಂಟ್ ಯಾರಾದ್ರೂ ಬಂದು ಸಾರ್ವಜನಿಕರು ಅಧಿಕಾರಿಗಳು ನಮ್ಮ ಹತ್ರ ಬಂದು ಮಿಸ್ಬಿಹೇವ್ ಮಾಡಿದ್ರು ಅಂತ ಹೇಳಿದ್ರೆ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮ ಮೇಲೆ. ನಾವ್ ಎರಡೇ ಮಾತಾಡೋಣ, ತಕ್ಷಣ ರಿಜಿಸ್ಟರ್ ಮಾಡಕ್ಕೆ. ಈಗ ಕೋರ್ಟ್ ಆದೇಶ ಇನ್ನು ಸದ್ಯ ಬ್ಯಾಟರಾಯನಪುರ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಮೂಲಕ ರಾಜ್ಯ ಸರ್ಕಾರದ ವಿವಿಧ ಬೆಲೆ ಏರಿಕೆಯನ್ನ ಇಟ್ಕೊಂಡು ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗಿದ್ರು. ಇಂಥ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಕಾರ್ಯಕರ್ತರನ್ನ ಬಂಧಿಸಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಆ ಮೂಲಕವಾಗಿ ಸದ್ಯ ಬಿಜೆಪಿಯ ಮುಖಂಡರ ಮಾತು ಜೊತೆಲಿ ಕಾರ್ಯಕರ್ತರು ಅಂದ್ರೆ ಸ್ಥಳೀಯ ಶಾಸಕ ಕೃಷ್ಣಬೈರೇಗೌಡರ ಕುಮ್ಮಕ್ಕಿನಿಂದಾಗಿ ಗೃಹ ಇಲಾಖೆ ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡಾವರ್ತನೆಯನ್ನ ತೋರಿದೆ. ಯಾಕೆ ಅವ್ರನ್ನ ಬಂಧಿಸಿದ್ರು? ಈ ನಿಟ್ಟಿನಲ್ಲಿ ಬಿಜೆಪಿಯ ಮುಖಂಡ ತಮ್ಮೇಶಗೌಡ ವಾಗ್ದಾಳಿ ನಡೆಸಿದ್ರು. ಇಂಥ ಗೂಂಡಾವರ್ತನೆಗೆಲ್ಲ ನಮ್ಮ ಕಾರ್ಯಕರ್ತರು ಮಣಿಯೋದಿಲ್ಲ. ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನೋದಾಗಿ ಗುಡುಗಿ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಕ್ಷಣ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮ ಮೇಲೆ. ನಾವ್ ಎರಡೇ ಮಾತಾಡೋಣ, ತಕ್ಷಣ ರಿಜಿಸ್ಟರ್ ಮಾಡಕ್ಕೆ. ಈಗ ಕೋರ್ಟ್ ಆದೇಶ ಈ ಒಂದು ಕಂಪ್ಲೇಂಟ್ ಯಾರಾದ್ರೂ ಬಂದು ಸಾರ್ವಜನಿಕರು ಅಧಿಕಾರಿಗಳು ನಮ್ಮ ಹತ್ರ ಬಂದು ಮಿಸ್ಬಿಹೇವ್ ಮಾಡಿದ್ರು ಅಂತ ಹೇಳಿದ್ರೆ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮ ಮೇಲೆ. ನಾವ್ ಎರಡೇ ಮಾತಾಡೋಣ, ತಕ್ಷಣ ರಿಜಿಸ್ಟರ್ ಮಾಡಕ್ಕೆ. ಈಗ ಕೋರ್ಟ್ ಆದೇಶ ಈ ಒಂದು ಕಂಪ್ಲೇಂಟ್ ಯಾರಾದ್ರೂ ಬಂದು ಸಾರ್ವಜನಿಕರು ಅಧಿಕಾರಿಗಳು ನಮ್ಮ ಹತ್ರ ಬಂದು ಮಿಸ್ಬಿಹೇವ್